ಹಾಯ್ ಹಲೋ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಒಂದು ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ತುಂಬ ದಿನ ಆಯಿತು ನಾನು ವೀಡಿಯೋನ ಮಾಡಿದೆ. ಯಾಕಪ್ಪ ಅಂತಂದರೆ ಕೆಲವೊಂದು ಪ್ರಾಬ್ಲಮ್ಗಳಿಂದ ವೀಡಿಯೋ ಮಾಡಲಿಕ್ಕಾಗಿರಲಿಲ್ಲ, ಹಾಗಾಗಿ ವೀಡಿಯೋ ಮಾಡಿರಲಿಲ್ಲ. ಈಗ ನಾನು ಒಂದು ಹೆಲ್ತ್ ಟಿಪ್ಪನ್ನು, ಇದು ಬಂದುಬಿಟ್ಟು ಲೇಡೀಸ್ಗೆ ತುಂಬಾ ಇನ್ಫಾರ್ಮೇಟಿವ್ ವೀಡಿಯೋ ಅಂತ ಅಂದ್ಕೊಳ್ತೀನಿ. ಆಲ್ಮೋಸ್ಟ್ ಆಲ್ ಈ ಸಮಸ್ಯೆಯಿಂದ ಬಳಲ್ತಿರೋರು ಕೂಡ ತುಂಬ ಜನ ಇದ್ದಾರೆ. ಕೆಲವೊಬ್ಬರಿಗೆ ಗೊತ್ತಿರುತ್ತೆ, ಕೆಲವೊಬ್ಬರಿಗೆ ಗೊತ್ತಿರಲ್ಲ. ಅದೇ ರೀತಿ ಗೊತ್ತಿದ್ರೂ ಕೂಡ ನಾವು ಯಾವ ರೀತಿ ಅದನ್ನು ಮೇಂಟೈನ್ ಮಾಡಬೇಕು ಅನ್ನೋದು ಕೂಡ ಗೊತ್ತಿರಲ್ಲ. ಹಾಗಾಗಿ ನನಗೆ ತಿಳಿದಷ್ಟು ಮಟ್ಟಿಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಯಾಕೆ ಅಂತಂದರೆ ಹೆಲ್ತ್ ಡಿಪಾರ್ಟ್ಮೆಂಟ್ ಇದರಲ್ಲಿ ಇದ್ದಾರೆ ಅಂತ ಎಲ್ಲ ವಿಷಯಗಳು ಗೊತ್ತಿರುತ್ತೆ ಅಂತಲ್ಲ. ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ದಿನದಿಂದ ದಿನಕ್ಕೆ ಹೊಸ ಹೊಸ ವಿಷಯಗಳು ಬರ್ತಾ ಇರುತ್ತೆ, ಹೊಸ ಹೊಸ ಆವಿಷ್ಕಾರಗಳು ಕೂಡ ನಡೀತಾ ಇರುತ್ತೆ. ಕೆಲವೊಂದು ನಮಗೂ ಕೂಡ ಗೊತ್ತಿರಲ್ಲ. ಹಾಗಾಗಿ ನನಗೆ ಗೊತ್ತಿರೋಷ್ಟು ಮಟ್ಟಿಗೆ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಆ ವಿಷಯ ನಿಮಗೆ, ಆ ಒಂದು ನಾನು ಏನು ನಿಮಗೆ ತಿಳಿಸ್ತಾ ಇದ್ದೀನಿ, ಆ ಹೆಲ್ತ್ ಟಿಪ್ ನಿಮಗೂ ಕೂಡ ಯೂಸ್ ಆಗ್ಬೋದು. ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಯಾರಾದರೂ ಈ ಥರ ಸಮಸ್ಯೆನ ಸಫರ್ ಮಾಡ್ತಿದ್ರೆ ಅವ್ರಿಗೂ ಕೂಡ ನೀವು ಇದನ್ನು ಇನ್ಫಾರ್ಮ್ ಕೊಡಬಹುದು ಅಂತಂದು ಹೇಳ್ಬಿಟ್ಟು ಈ ಒಂದು ಟಾಪಿಕ್ ಬಗ್ಗೆ ಇವತ್ತು ಮಾತಾಡ್ತಾ ಇದ್ದೀನಿ. ಏನಪ್ಪ ಅಂತಂದರೆ PCOD ಇರೋರು ನಾವು ಯಾವ ಥರ ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡ್ಕೋಬೇಕು ಅಂತ. PCOD ಬಂದುಬಿಟ್ಟು ಮೇಯ್ನಾಗಿ ಒಂದು ದೊಡ್ಡ ಒಂದು ಸಮಸ್ಯೆ ಅಂತಂದೇ ಹೇಳ್ಬೋದು. ಒಂದು ನಾವು ಬೇಬಿ ಪ್ಲ್ಯಾನಿಂಗನ್ನು ಮಾಡಲಿಕ್ಕೆ PCOD ಅಂದರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತಂದು ಹೇಳ್ಬಿಟ್ಟು, ಇದು ಮೇಯ್ನಾಗಿ ಬಂದುಬಿಟ್ಟು ನಮ್ಮ ಒಂದು ಗರ್ಭಾಶಯದ ಮೇಲೆ ಪ್ರಭಾವ ಬೀರೋದ್ರಿಂದ ನಮಗೆ ಮೇಯ್ನಾಗಿ ಬಂದುಬಿಟ್ಟು ಬೇಬಿನ ನಮಗೆ ಬೇಕು ಅಂದರೆ ನಮಗೆ ಗರ್ಭಾಶಯ ಅನ್ನೋದು ತುಂಬ ಚೆನ್ನಾಗಿ ಆರೋಗ್ಯವಾಗಿ ಇರಬೇಕು. ಅದೇ ರೀತಿ ಮಂತ್ಲಿ ನಮ್ಮ ಎಗ್ ರಿಲೀಸ್ ಅನ್ನೋದು ಕೂಡ ಕರೆಕ್ಟಾಗಿ ಆಗ್ತಾ ಇರಬೇಕು. ಹಾಗಾಗಿ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತಂದರೆ ನಮ್ಮ ಬಾಡೀಲಿ ಮಂತ್ಲಿ ಏನು ಎಗ್ ರಿಲೀಸ್ ಆಗುತ್ತೆ ಅದು ಸರಿಯಾದ ಕ್ರಮದಲ್ಲಿ ಆಗೋದಿಲ್ಲ. ಹಾಗಾಗಿ ನಾವು ಪಾಲಿಸಿಸ್ಟಿಕ್, ಕೆಲವೊಬ್ಬರಿಗೆ ಇರ್ರೆಗ್ಯುಲರ್ ಕೂಡ ಪೀರಿಯಡ್ಸ್ ಇರುತ್ತೆ. ಹಾಗಾಗಿ ಈಗ ಬಂದುಬಿಟ್ಟು ಟೀನೇಜಲ್ಲೇ ಕೂಡ ಈ ಸಮಸ್ಯೆನ ನಾವು ಜಾಸ್ತಿ ನೋಡ್ತಾ ಇದ್ದೀವಿ. ಹಾಗಾಗ್ಬಿಟ್ಟು ನಾವು ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಇರೋರು ಯಾವ ರೀತಿ ಒಂದು ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡಿಕೊಂಡ್ರೆ ನಾವು ಬೇಬಿಯನ್ನು ಮಾಡ್ಕೋಬೋದು ಅನ್ನೋದು ಇವತ್ತಿನ ಒಂದು ಟಾಪಿಕ್ಕು. ಮೊದಲನೇದು ಬಂದುಬಿಟ್ಟು ನಾವು PCOD ಇರೋರು ಮೇಯ್ನಾಗಿ ನಾವು ಅರ್ಲಿ ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡ್ಕೋಬೇಕು. ಅಂದರೆ ಈಗ 30 ಇಯರ್ಸ್ ಒಳಗಡೆ ನಾವು ನಮಗೆ ಬೇಬಿ ಬೇಕು ಅಂತ ಹೇಳ್ಬಿಟ್ಟು ನಾವು ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡ್ಕೋಬೇಕು. ಯಾಕಪ್ಪ ಅಂತಂದರೆ ನಮಗೆ ಏಜ್ ಆದಂಗೆಲ್ಲ ನಮ್ಮ ಎಗ್ ಕ್ವಾಲಿಟಿನೂ ಕೂಡ ಕಡಿಮೆ ಆಗುತ್ತೆ. ಎಸ್ಪೆಷಲಿ PCOD ಇದ್ದರೆ ಮುಂಚೆನೇ ನಮಗೆ PCOD ಇರೋದ್ರಿಂದ ಎಗ್ ಕ್ವಾಲಿಟಿ ನಮಗೆ ಅಷ್ಟಾಗಿ ಇರಲ್ಲ. ಹಾಗಾಗಿ ನಾವು ಇನ್ನೂ ಲೇಟ್ ಆಗ್ತಾ ಬಂದರೆ, ಇನ್ನೂ 2 ವರ್ಷ ನೋಡೋಣ, 5 ವರ್ಷ ನೋಡೋಣ ಅಂತಂದು ಹೇಳ್ಬಿಟ್ಟು ನಾವು ಲೇಟ್ ಮಾಡ್ಕೊತ ಬಂದರೆ ನಮ್ಮ ಎಗ್ ಕ್ವಾಲಿಟಿ ಕಡಿಮೆಯಾಗಿ ನಮಗೆ ಮಕ್ಕಳಾಗೋ ಚಾನ್ಸಸ್ಸು ಕೂಡ ಕಡಿಮೆ ಇರುತ್ತೆ. ಹಂಗಾಗ್ಬಿಟ್ಟು ನಮಗೆ PCOD ಸಮಸ್ಯೆ ಇದೆ ಅಂತ ನಮ್ಮ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದಾಗ ನಾವು ಅರ್ಲಿಯಾಗಿ ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡ್ಕೋಬೇಕು. ಅದೇ ರೀತಿ ಅದ್ರ ಜೊತೆಗೆ ನಾವು ಡೈಲಿ ನಮ್ಮ ಒಂದು ಆ್ಯಕ್ಟಿವಿಟೀಸಲ್ಲಿ ಎಕ್ಸಸೈಸನ್ನು ಮಾಡ್ಕೋಬೇಕು. ಎಕ್ಸಸೈಸನ್ನು ನಾವು ಮಾಡೋದನ್ನು ರೂಢಿ ಮಾಡ್ಕೊಳ್ತಾ ಬರಬೇಕು. ಎಕ್ಸಸೈಸಿಂದ ಕೆಲವೊಂದು ಸಮಸ್ಯೆಗಳನ್ನು ಕೂಡ ನಾವು ದೂರ ಮಾಡ್ಕೋಬಹುದು. ಹಾಗಾಗಿ ಎಕ್ಸಸೈಸ್ ಆದಮೇಲೆ ಎರಡನೇದು ಬಂದುಬಿಟ್ಟು ಡಯಟ್. ಎಲ್ಲದಕ್ಕೂ ಮೂಲ ಅಂತಂದು ಹೇಳ್ಬಿಟ್ಟು ಡಯಟನ್ನೇ ಎಲ್ಲರೂ ಹೇಳೋದು. ಯಾಕಪ್ಪ ಅಂತಂದರೆ ನಾವು ಹೊರಗಡೆಯಿಂದ ನಾವೇನು ಮಾಡ್ತೀವೋ ನಮ್ಮ ಬಾಡಿ ಒಳಗಳಿಂದ ನಾವು ತಗೊಳ್ಳೋಂತಹ ಆಹಾರನೂ ಕೂಡ ಅಷ್ಟೇ ಪರಿಶುದ್ಧವಾಗಿರಬೇಕು ಅನ್ನೋದು. ಆಲ್ಮೋಸ್ಟ್ ಅಲ್ಲಿ ಪರಿಶುದ್ಧವಾಗಿರಬೇಕು ಅಂತಂದರೆ ಈಗ ಕೇಳ್ತಾರೆ ಪೆಸ್ಟಿಸೈಡ್ಸ್ ಹೊಡೆದ ಯಾವ ಆಹಾರನೂ ಬೆಳೆಸೋಕ್ಕಾಗೋದಿಲ್ಲ ಅಂತ. ಅದು ನಮ್ಮ ಆರೋಗ್ಯದ ದೃಷ್ಟಿಯಿಂದ ಕೆಲವೊಂದು ನಮ್ಮ ಡಯಟಲ್ಲಿ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು. ಅಂದರೆ ಪ್ರೋಟೀನ್ ಯುಕ್ತ ಫುಡ್ಡನ್ನು ತೊಗೋಬೇಕು. ಅದೇ ರೀತಿ ಈಗ PCOD ಇದ್ದರೆ ಶುಗರ್ನ ಕಡಿಮೆ ಮಾಡಬೇಕು ಅಂತ ಹೇಳ್ತಾರೆ. ಅದೇ ರೈಸ್ ತಿನ್ನೋದನ್ನು ಕಡಿಮೆ ಮಾಡಬೇಕು, ಶುಗರ್ ಕಡಿಮೆ ಮಾಡಬೇಕು ಅಂತ. ಹಂಗಂತಂದು ಹೇಳ್ಬಿಟ್ಟು ಕಂಪ್ಲೀಟಾಗಿ ಬಿಡೋದೇ ಅಲ್ಲ. ಅಂದರೆ ಮೇಯ್ನಾಗಿ ಬಂದುಬಿಟ್ಟು ಔಟ್ಸೈಡ್ ತಿಂಡಿಗಳನ್ನು ಬಿಡಬೇಕು. ಬೇಕರಿ ಐಟಮ್ ಆಗಿರ್ಬೋದು ಅಥವಾ ಸ್ಟ್ರೀಟ್ ಫುಡ್ ಆಗಿರ್ಬೋದು. ನಾವು ಈಗ ಬೇಬಿ ಪ್ಲ್ಯಾನಿಂಗ್ ಮಾಡ್ತಾ ಇದ್ದೀವಿ ಅಂತಂದರೆ ಒಂದು 6 ತಿಂಗಳಿಂದಲೇ ನಮಗೆ ಪ್ಲ್ಯಾನಿಂಗ್ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಹಾಗಾಗಿ ಹೊರಗಡೆ ಔಟ್ಫುಡ್ ತಿಂಡಿಗಳನ್ನು ಬಿಡಬೇಕು, ಮನೆ ಊಟನೇ ಮಾಡಬೇಕು, ಬಿಸಿ ಊಟವನ್ನು ಮಾಡಬೇಕು. ಈಗ ಡಯಟ್ ಕಂಟ್ರೋಲ್ ಮಾಡಬೇಕು ಅಂತ, ಡಯಟ್ ಮೇಂಟೈನ್ ಮಾಡಬೇಕು ಅಂತಂದು ಹೇಳ್ಬಿಟ್ಟು ಕೆಲವೊಬ್ಬರು ಕೆಲವೊಂದು ಆಹಾರಗಳನ್ನು ಬಿಟ್ಟೇ ಬಿಡ್ತಾರೆ, ತಿನ್ನೋದೇ ಇಲ್ಲ. ಕೆಲವೊಂದು ಆಹಾರಗಳನ್ನು ಯಥೇಚ್ಛವಾಗಿ ತೊಗೊಳ್ತಾರೆ. ಇದು ಬೇಕು ನಮಗೆ ಅಂತಂದು ಹೇಳ್ಬಿಟ್ಟು ನಮ್ಮ ಬಾಡಿಗೆ ಅವಶ್ಯಕತೆ ಇಲ್ಲದಿದ್ದರೂ ಕೂಡ ಅದನ್ನು ಜಾಸ್ತಿ ಇಂಟೇಕ್ ಮಾಡ್ತಾರೆ. ಅದೇ ರೀತಿ ಕೆಲವೊಂದು ಆಹಾರವನ್ನು ಬಿಟ್ಟೇ ಬಿಡ್ತಾರೆ. ಹಾಗೆ ಮಾಡೋದು ತಪ್ಪು. ನಮ್ಮ ಬಾಡಿಗೆ ಎಷ್ಟು ಅಗತ್ಯತೆ ಇರುತ್ತೋ ಅಷ್ಟರ ಮಟ್ಟಿಗೆ ನಾವು ನಮ್ಮ ಬಾಡಿಗೆ ಆಲ್ಮೋಸ್ಟ್ ಅಲ್ಲೂ ಪ್ರೋಟೀನ್ ಆಗಿರ್ಬೋದು, ಶುಗರ್ ಆಗಿರ್ಬೋದು, ವೈಟಮಿನ್ಸ್ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ನಮ್ಮ ಬಾಡಿಗೆ ಬೇಕು. ನಮಗೆ ಒಂದು ಶಕ್ತಿಗೆ ಆಗಿರ್ಬೋದು, ನಮ್ಮ ಒಂದು ಬಾಡಿ ರಿಕವರ್ ಆಗಲಿಕ್ಕೂ ಕೂಡ ಕೆಲವೊಂದು ಜೀವಕೋಶಗಳು ನಮ್ಮ ಒಂದು ನಾವು ತಿನ್ನೋ ಆಹಾರದ ಮೇಲೇ ಆಧಾರಪಟ್ಟು ನಮ್ಮ ಒಂದು ಬಾಡಿ ಸ್ಟ್ರಕ್ಚರ್ ಅನ್ನೋದು ಕೂಡ ಆಗಿರುತ್ತೆ. ಸೊ ಹಾಗಾಗಿ ಬಿಡಬೇಕು ಅಂದರೆ ಪೂರ ಬಿಟ್ಬಿಡೋದೇ ಇಲ್ಲ, ತೊಗೋಬೇಕು ಅಂದರೆ ಬರೀ ಅದನ್ನೇ ತೊಗೊಳೋದಲ್ಲ. ನಮ್ಮ ಬಾಡಿಗೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟರ ಮಟ್ಟಿಗೆ ನಾವು ಒಂದು ಆಹಾರವನ್ನು ತಗೋಬೇಕು. ಪ್ರೋಟೀನ್ ಯುಕ್ತ ಆಹಾರದ ಜೊತೆಗೆ
ಫೈಬರ್ ಇರೋ ಅಂಶದಲ್ಲಿ ಕೂಡ ನಾವು ಆಹಾರವನ್ನು ತಗೋಬೇಕು. ಯಾಕಪ್ಪ ಫೈಬರ್ ನಮಗೆ ಯಾಕೆ ಅಷ್ಟು ಮುಖ್ಯ ಅಂತ ಅಂದರೆ, ಫೈಬರ್ ಅನ್ನೋದು ನಾವು ತಿಂದಂಥ ಆಹಾರವನ್ನು ಸರಿಯಾದ ಕ್ರಮದಲ್ಲಿ ಜೀರ್ಣಕ್ರಿಯೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಾವು ತಿಂದಂಥ ಆಹಾರ ಸರಿಯಾದ ಕ್ರಮದಲ್ಲಿ ಜೀರ್ಣಕ್ರಿಯೆ ಆದರೆ ನಮಗೆ ಟೈಮ್ ಟು ಟೈಮ್ ಹೊಟ್ಟೆ ಹಸಿವಾಗೋದು ಕೂಡ ಜಾಸ್ತಿ ಆಗುತ್ತೆ. ಹಾಗಾಗಿ ನಾವು ಒಂದು ಡಯಟನ್ನು ನಾವು ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಮೇಂಟೈನ್ ಮಾಡ್ಕೋಬೇಕು. ಇದು ಕೂಡ PCOD ಇರೋರಿಗೆ, ಬೇಬಿ ಪ್ಲ್ಯಾನಿಂಗ್ ಮಾಡೋರಿಗೆ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಡಯಟ್ ಕಾನ್ಷಿಯಸ್ ಅನ್ನೋದು. ನೆಕ್ಸ್ಟ್ ಬಂದುಬಿಟ್ಟು ನಾವೇನಪ್ಪ ಅಂತಂದರೆ ನಮಗೆ PCOD ಇದೆ, ನಾವೇ ಓನಾಗಿ ಅದನ್ನು ಡಯಾಗ್ನೋಸ್ ಮಾಡಿಬಿಟ್ಟು ಇವಾಗ ನಮಗೆ ರೆಗ್ಯುಲರ್ ಪೀರಿಯಡ್ ಇದೆ, ನಮಗೆ PCOD ಇದೆ ಅಂತಂದು ಹೇಳ್ಬಿಟ್ಟು ನಮ್ಮಿಷ್ಟಕ್ಕೆ ನಾವೇ ಅದನ್ನು ಡಯಾಗ್ನೋಸ್ ಮಾಡೋದು ತಪ್ಪು. ಕೆಲವೊಬ್ಬರಿಗೆ ರೆಗ್ಯುಲರ್ ಪೀರಿಯಡ್ಸ್ ಇರುತ್ತೆ, ಬಟ್ ಆದರೆ ಓವ್ಯುಲೇಷನ್ ಇರಲ್ಲ, ಅಂದರೆ ಅದು PCODಗೆ ಸಂಬಂಧಪಡುತ್ತೆ. ಈಗ ನಮಗೆ PCOD ಅಂತ ಅಂದರೆ ಎಗ್ ರಿಲೀಸ್ ಆಗ್ತಾಯಿಲ್ಲ, ಮೆಚ್ಯೂರಿಟಿ ಆಗಿರುವಂತಹ ಎಗ್ ನಮಗೆ ಸಿಗ್ತಾಯಿಲ್ಲ. ಒಂದು ಎಗ್ ರಿಲೀಸ್ ಆಗೋ ಒಂದು ಜಾಗದಲ್ಲಿ ನಮಗೆ ಸುಮಾರು ಫಾಲಿಕಲ್ಸ್ ಕೂಡ ನಮಗೆ ಉತ್ಪತ್ತಿಯಾಗಿ ಅವು ನಮ್ಮ ಒಂದು ಬೇಬಿ ಪ್ಲಾನಿಂಗ್ನ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ನಮಗೆ ರೆಗ್ಯುಲರ್ ಪೀರಿಯಡ್ಸ್ ಇದೆ, ನಮಗೆ PCOD ಇಲ್ಲ ಅಂತಂದು ಹೇಳ್ಬಿಟ್ಟು ನಾವು ಅಂದ್ಕೊಳ್ಳೋದು ತಪ್ಪು. ಇಲ್ಲ ನಮಗೆ ಇರ್ರೆಗ್ಯುಲರ್ ಪೀರಿಯಡ್ಸ್ ಇದೆ, ನಮಗೆ PCOD ಇದೆ, ಪ್ರಾಬ್ಲಮ್ ಇದೆ ಅಂತ ಹೇಳ್ಬಿಟ್ಟು ಓನಾಗಿ ನಾವೇ ಡಯಾಗ್ನೋಸ್ ಮಾಡೋದು ಕೂಡ ತುಂಬ ತಪ್ಪಾಗುತ್ತೆ. ಹಾಗಾಗಿ ನಾವು ಇದನ್ನು ಫಾಲಿಕ್ಯುಲರ್ ಸ್ಟಡಿ ಅಂತಂದು ಹೇಳ್ಬಿಟ್ಟು, ಅಂದರೆ ನಮ್ಮಲ್ಲಿ ಎಗ್ಗು ಮಂತ್ಲಿ ರಿಲೀಸ್ ಆಗ್ತಾ ಇದೆಯಾ ಅಥವಾ ಯಾವ ರೀತಿ ಆಗ್ತಾಯಿದೆ, ಅದು ಹೆಲ್ತಿ ಆಗಿದೆಯಾ, ನಾವು ಒಂದು ಬೇಬಿ ಪ್ಲ್ಯಾನಿಂಗ್ ಮಾಡೋದಕ್ಕೆ ಕರೆಕ್ಟಾಗಿದೆಯಾ ಇಲ್ವಾ ಅನ್ನೋದನ್ನು ಕೂಡ ನಾವು ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಈಗ ಸುಮಾರು ಟೆಕ್ನಾಲಜಿ ಮುಂದುವರೆದಿರೋದ್ರಿಂದ ಓವ್ಯುಲೇಷನ್ ಇಂಡಕ್ಷನ್ ಟೆಸ್ಟ್ ಅಂತಂದು ಹೇಳ್ಬಿಟ್ಟು ನಮಗೆ ಸಿಗುತ್ತೆ ಮಾರ್ಕೆಟ್ಗಳಲ್ಲಿ. ಈಗ ಪ್ರೆಗ್ನೆನ್ಸಿ ಟೆಸ್ಟ್ ಕಿಟ್ ಯಾವ ಥರ ಇರುತ್ತೋ ಅದೇ ಥರ ಕಿಟ್ಟು ಕೂಡ ನಮಗೆ ಓವ್ಯುಲೇಷನ್ ಇಂಡಕ್ಷನ್ ಟೆಸ್ಟ್ ಕಿಟ್ ಅಂತ ಕೂಡ ಸಿಗುತ್ತೆ. ಅದನ್ನು ಕೂಡ ನಾವು ಮನೆಯಲ್ಲೇ ಚೆಕ್ ಮಾಡ್ಕೋಬಹುದು. ಅದಾದಮೇಲೆ ನಮಗೆ ಇಲ್ಲ, ನಾವು ತಮ್ಮಷ್ಟಕ್ಕೆ ನಾವು ಒಂದು ಡಯಾಗ್ನೋಸ್ ಮಾಡ್ಕೊಳ್ಳೋದಕ್ಕಿಂತ ನಾವು ಡಾಕ್ಟ್ರನ್ನ ಕನ್ಸಲ್ಟ್ ಮಾಡೋದು ತುಂಬ ಬೆಸ್ಟ್ ಅನಿಸುತ್ತೆ. ಯಾಕೆ ಅಂತಂದರೆ ನಮಗೆ PCOD ಇದೆ, ನಮಗೆ ನೀರುಗುಳ್ಳೆ ಇದೆ ಅಂತ ನಮಗೆ ಅನ್ನಿಸ್ದಾಗ ನಾವು ಮೊದಲು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ನಮಗೆ ಫಾಲಿಕ್ಯುಲರ್ ಸ್ಟಡಿಯನ್ನು ನಾವು ಮಾಡಿಸ್ಕೋಬೇಕಾಗತ್ತೆ. ಫಾಲಿಕ್ಯುಲರ್ ಸ್ಟಡಿ ಅಂದರೆ ಏನಪ್ಪ ಅಂತಂದರೆ ನಮ್ಮ ದೇಹದಲ್ಲಿ ಮೊಟ್ಟೆ ರಿಲೀಸ್ ಆಗ್ತಾ ಇದೆಯಾ ಇಲ್ವಾ, ಅಂಡಾಣುಗಳು ಬಿಡುಗಡೆ ಆಗ್ತಾ ಇದೆಯಾ ಇಲ್ವಾ ಸರಿಯಾದ ಟೈಮ್ಗೆ, ಅದೇ ರೀತಿ ಅದು ಆರೋಗ್ಯವಾಗಿದೆಯಾ ಇಲ್ವಾ ಅನ್ನೋದನ್ನು ಡಾಕ್ಟರ್ಸ್ ಬಂದುಬಿಟ್ಟು ಫಾಲಿಕ್ಯುಲರ್ ಸ್ಟಡಿ ಮೂಲಕ ನಮಗೆ ತಿಳಿಸಿಕೊಡ್ತಾರೆ. ಆಗಲೂ ಕೂಡ ನಾವು ಬೇಬಿ ಪ್ಲ್ಯಾನಿಂಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈ 3 ವಿಷಯಗಳನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಮೇಯ್ನಾಗಿ ಬಂದುಬಿಟ್ಟು ಈಗ ಬೇರೆ ಯಾರಿಗೋ ಓವ್ಯುಲೇಷನ್ ಇಂಡಕ್ಷನ್ ಡ್ರಗ್ಸ್ ಕೊಟ್ಟಿದ್ದರು, ಅವ್ರಿಗೆ ಬೇಬಿ ಆಗಿತ್ತು, ಒಂದೇ ಸಲ 2 ಎಗ್ ರಿಲೀಸ್ ಆಗಿಬಿಟ್ಟು ನಮಗೆ ಟ್ವಿನ್ಸ್ ಆಗುತ್ತೆ ಅಂತಂದು ಹೇಳ್ಬಿಟ್ಟು ನಾವು ನಮ್ಮಷ್ಟಕ್ಕೆ ನಾವೇ ಓವ್ಯುಲೇಷನ್ ಇಂಡಕ್ಷನ್ ಮೆಡಿಸಿನ್ಗಳನ್ನು ತಗೊಳ್ಳೋದು ತುಂಬ ತಪ್ಪು. ಒಬ್ಬೊಬ್ಬರ ಬಾಡಿ ಒಬ್ಬೊಬ್ಬರ ವೇರಿಯೇಷನ್ಗೆ ತಕ್ಕಂತೆ ಕೆಲವೊಂದು ಮೆಡಿಸನ್ಗಳನ್ನು ಡಾಕ್ಟರ್ ಅಡ್ವೈಸ್ ಮಾಡಿರ್ತಾರೆ. ಸೊ ಹಂಗಾಗಿ ನಿಮ್ಮ ಒಂದು ಓನ್ ಡಿಸಿಷನಿಂದ ಓವ್ಯುಲೇಷನ್ ಇಂಡಕ್ಷನ್ ಡ್ರಗ್ಸನ್ನು ತಗೊಳ್ಳೋದು ತುಂಬ ತಪ್ಪು. ಅದರಿಂದ ತುಂಬ ನಾವೊಂದು ಪ್ರಾಬ್ಲಮ್ಗಳನ್ನು ಅನುಭವಿಸ್ಬೇಕಾಗುತ್ತೆ. ಹಾಗಾಗಿ ನಿಮಗೇನಾದರೂ ಫಾಲಿಕ್ಯುಲರ್ ಸ್ಟಡಿನ ನೀವು ಮಾಡಿಸ್ಕೊಂಡು ಅದಾದಮೇಲೆ ಡಾಕ್ಟರ್ ಏನು ರೆಫರ್ ಮಾಡ್ತಾರೆ ಆ ಮೆಡಿಸಿನ್ಗಳನ್ನು ಮಾತ್ರ ತಗೋಬೇಕು. ಈಗ ಯಾರೋ ಹೇಳ್ತಾರೆ, ಯಾರೋ ಮಾಡ್ತಾರೆ ಅಂತಂದು ಹೇಳ್ಬಿಟ್ಟು ನಾವು ಅದನ್ನು ಓನಾಗಿ ಮೆಡಿಸನ್ನ ತಗೊಳ್ಳೋದು ತುಂಬ ತಪ್ಪು. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಮೇಯ್ನಾಗಿ ಬಂದುಬಿಟ್ಟು ನಾವು PCOD ಇರೋರು ಬೇಬಿ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀವಿ ಅಂತಂದರೆ ಮೇಯ್ನಾಗಿ ಮೊದಲನೇದಾಗಿ ಬಂದುಬಿಟ್ಟು ನಾವು ಅರ್ಲಿ ಪ್ರೆಗ್ನೆನ್ಸಿಯನ್ನು ಪ್ಲ್ಯಾನ್ ಮಾಡ್ಕೋಬೇಕು. ಕೆಲವೊಂದು ಎಕ್ಸಸೈಸ್ಗಳನ್ನು ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಅಳವಡಿಸ್ಕೋಬೇಕು. ಅದೇ ರೀತಿ ನಮ್ಮ ಒಂದು ಲೈಫ್ ಸ್ಟೈಲಲ್ಲಿ ಡಯಟ್ರಿ ಪ್ಯಾಟ್ರನನ್ನು ಕೂಡ ನಾವು ಸರಿಯಾದ ಕ್ರಮದಲ್ಲಿ ತೊಗೋಬೇಕು. ಇನ್ನೊಂದೇನಪ್ಪ ಅಂತಂದರೆ ಯಾವುದೇ ಕಾರಣಕ್ಕೂ ಯಾರೋ ಹೇಳಿದರು ಅಂತಂದು ಹೇಳ್ಬಿಟ್ಟು ಯಾವುದೇ ರೀತಿಯಾದಂತಹ ಮೆಡಿಸನ್ಗಳನ್ನು ತೊಗೋಬೇಡಿ. ಫಾಲಿಕ್ಯುಲರ್ ಸ್ಟಡಿ ಮಾಡಿಸಿ ನಿಮ್ಮ ಬಾಡೀಲಿ ಯಾವ ಕೊರತೆ ಇದೆ ಅನ್ನೋದನ್ನು ಮೊದಲು ರೆಕಗ್ನೈಸ್ ಮಾಡ್ಕೊಳ್ಳಿ. ಅದಾದಮೇಲೆ ಒಂದು ಡಾಕ್ಟರ್ಸ್ನ ಸಲಹೆ ಮೇರೆಗೆ ನೀವು ಮೆಡಿಸನನ್ನು ತೊಗೊಂಡು ಬೇಬಿ ಪ್ಲ್ಯಾನಿಂಗನ್ನು ಮಾಡ್ಕೋಬೇಕಾಗುತ್ತೆ. ಅದೇ ರೀತಿ ನ್ಯಾಚುರಲ್ ಆಗಿ PCOD ಇದ್ದರೂ ಕೂಡ ನಾವು ಮಕ್ಕಳನ್ನು ಹೇಗೆ ಮಾಡ್ಕೋಬಹುದು, ಯಾವ ರೀತಿ ಮನೆಯಲ್ಲಿ ಸಿಗುವಂತಹ ಕೆಲವೊಂದು ಪದಾರ್ಥಗಳಿಂದ ಅಂಡಾಣುವಿನ ಒಂದು ಗುಣಮಟ್ಟತೆಯನ್ನು ಜಾಸ್ತಿ ಮಾಡ್ಕೋಬಹುದು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದು ತುಂಬ ಲೆಂತಿ ಆಗುತ್ತೆ. ನನಗೆ ಗೊತ್ತಿರುವಂತಹ ಮಟ್ಟಿಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ಯಾರಾದರೂ ಹೊಸಬ್ರು ನನ್ನ ಒಂದು ಚಾನಲನ್ನು ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಹೆಲ್ತ್ ಟಿಪ್ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ.